ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ನಾವು ಹೊರಟಿರೋದು, ನಾವು ಅಂತಾರೆ ನಾನೊಬ್ಬಳೇ ಹೋಗ್ತಾ ಇರೋದು. ಸೊ ಇವತ್ತು CRPF ಅಲ್ಲಿ ರೈಸಿಂಗ್ ಡೇ ಇವತ್ತು. ಸೊ ಹಾಗಾಗಿ CRPF ಫೌಂಡೇಶನ್ ಡೇ ಅಂತಲೇ ಹೇಳ್ಬೋದು. ಹಾಗಾಗಿ ಹೊರಟಿದ್ದೀವಿ ನೋಡೋಕ್ಕೆ ಅಂತ ಹೇಳಿ. ಪೆರೇಡ್ ಗ್ರೌಂಡ್ ಅಂತ ನಮ್ಮ ಕ್ಯಾಂಪಸಲ್ಲೇ ಇರುವಂಥದ್ದು. ಸೊ ಅಲ್ಲಿ ಮಾಡ್ತಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮಹಿಳಾ ಬಟಾಲಿಯನ್ ಕೂಡ ಬಂದಿದ್ದಾರೆ, ಅಂದರೆ ಲೇಡೀಸ್ ಕೂಡ ಇದರಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಅವ್ರದ್ದು ಒಂದು ಅಣುಕು ಪ್ರದರ್ಶನ ಅಂತ ಏನು ಹೇಳ್ತಾರೆ ಅದು ಕೂಡ ಇದೆ ಇವತ್ತು. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ರಿಗೂ ತೋರ್ಸೋಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ದೇಶಕ್ಕೋಸ್ಕರ ನಮ್ಮ CRPF ಮಹಿಳಾ ಮತ್ತು ಪುರುಷರು ಇಬ್ಬರು ಹೇಗೆ ಶ್ರಮಿಸ್ತಾರೆ, ಹೇಗೆ ನಮ್ಮನ್ನೆಲ್ಲ ಇವರೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವತ್ತು ಈ ಒಂದು ಅಣುಕು ಪ್ರದರ್ಶನದಲ್ಲಿ. ಸೊ ಬನ್ನಿ ನೋಡೋಣ, ಹಾಗೆ ಎಂಜಾಯ್ ಮಾಡೋಣ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಇವರೆಲ್ಲ ನಮ್ಮ ಫ್ರೆಂಡ್ಸು, CRPF ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ನೋಡೋದಕ್ಕೆ ಅಂಥೇಳಿ. ಎಲ್ರಿಗೂ ಅವಕಾಶ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಬೇಗ 6:30ಗೆ ಇತ್ತು ಪ್ರೋಗ್ರಾಮು. ಸೊ 6:30ಗೆ ಎಲ್ಲರೂ ಬಂದು ಕುತ್ಕೊಂಡು ನೋಡ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ನನಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು ಅದಕ್ಕೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದ್ರು ತಪ್ಪಿದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾರಿಗಾರು ಗೊತ್ತಿರೋರಿದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ನು. ಇದರಲ್ಲಿ ಈ ಗ್ರೂಪಲ್ಲಿ ಒಂದು 5-6 ಬ್ಯಾಚಸ್ ಇದೆ. ಒಂದು ಪುರುಷರದು ಮತ್ತು ಲೇಡೀಸು ಇದ್ದಾರೆ ಮಾರ್ಚ್ ಫಾಸ್ಟ್ ಮಾಡೋದಕ್ಕೆ, ಮತ್ತು ಜೆಂಟ್ಸು ಕೂಡ ಇದ್ದಾರೆ. ಅವ್ರಿಗೆ ಒಬ್ಬೊಬ್ಬರು ಗ್ರೂಪ್ ಲೀಡರ್ ಅಂತ ಏನು ಹೇಳ್ತೀವಿ ನಾವು ನಮ್ಮ ಇದರಲ್ಲಿ, ಆ ಥರ ಒಬ್ಬೊಬ್ಬರು ಒಂದೊಂದು ಗ್ರೂಪಿಗೆ ಒಬ್ಬೊಬ್ರು ಇದ್ದಾರೆ ನೋಡಿ. ಅವ್ರು ಒಬ್ಬೊಬ್ಬರಾಗೆ ಬಂದು ಅವರ ಹಿರಿಯ ಅಧಿಕಾರಿ ಇನ್ನೊಬ್ಬರು ಏನಿರ್ತಾರೆ ಅವ್ರಿಗೆ ಏನೋ ಹೇಳ್ತಾರೆ, ಬಟ್ ರಿಪೋರ್ಟ್ ಆಗ್ತಾರೆ ಏನೋ ಗೊತ್ತಿಲ್ಲ, ನನಗೆ ಅಷ್ಟು ನೀಟಾಗಿ ಅರ್ಥ ಆಗಿಲ್ಲ ಅದು. ಒಬ್ಬೊಬ್ಬರಾಗೆ ಬಂದು ಸಲ್ಯೂಟ್ ಮಾಡಿ ಅವ್ರದ್ದೇನು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಏನೋ ಮೋಸ್ಟ್ಲಿ ರಿಪೋರ್ಟ್ ಕೊಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಮತ್ತೆ ಪುನಃ ವಾಪಸ್ ಹೋಗಿ ಅವರು ಎಲ್ಲಿಂದ ಬಂದರೂ ಅದೇ ಸ್ಥಾನದಲ್ಲಿ ನಿಂತ್ಕೊತಾರೆ. ಹಾಗೆ ಇದು ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟು ಶಿಸ್ತಿಂದ ಹೋಗ್ತಾರೆ ಎಲ್ಲರೂ ಅಂತ ಅಂದರೆ ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಏನು ಕೋಆರ್ಡಿನೇಷನ್ ನೋಡಿ, ಕೈ ಕಾಲು ಎಲ್ಲ ಒಂದೇ ಸಲ ಇದೇ ಟೈಮ್ಗೆ ತೆಗಿಬೇಕು, ಇದೇ ಎರಡು ಎಷ್ಟು ಕೋಆರ್ಡಿನೇಷನಲ್ಲಿ ಹೋಗ್ತಿದ್ದಾರೆ ಅಂತಂದರೆ ನೋಡೋದಕ್ಕೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಒಂಥರ ನೋಡ್ತಾ ಇದ್ದರೆ ಈ ವಾಘಾ ಬಾರ್ಡ್ರಲ್ಲಿ ನಾವು ನೋಡ್ತಿರ್ತೀವಿ, ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇದು ಪಾಕಿಸ್ತಾನ ಮತ್ತು ಇಂಡಿಯಾದೆಲ್ಲ ಇರುತ್ತಲ್ಲ, ಸೊ ಆ ಥರ ಇರುತ್ತೆ. ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ. ಅಷ್ಟು ರೋಮಾಂಚನಕಾರಿಯಾಗಿತ್ತು ನೋಡೋದಕ್ಕೆ. ಆ ಯೂನಿಫಾರ್ಮಲ್ಲೇ ನೋಡೋದು ಒಂಥರ ಚೆಂದ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮಹಿಳಾ ಲೇಡೀಸನ್ನು ಈ ಯೂನಿಫಾರ್ಮಲ್ಲಿ ನೋಡೋದು, ಪೊಲೀಸ್ ಯೂನಿಫಾರ್ಮಲ್ಲಿ ತುಂಬಾ ಗ್ರೇಟ್ ಅಂತಲೇ ಅನಿಸುತ್ತೆ ನಮಗೆ, ನಾವು ಮಹಿಳೆಯರಾಗಿ. ಪುರುಷರು ಅಷ್ಟೇ, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಮಾಡ್ತಿದ್ದಾರೆ, ನಾವ್ರೇನು ಕಮ್ಮಿ ಇಲ್ಲ ಅಂಥೇಳಿ. ಇಬ್ಬರದು ಅಷ್ಟೇ. ನಮ್ಮ ಪೊಲೀಸ್ ಇಲಾಖೆ ಅಂದ್ರೇ ಹಾಗೆ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಇಲ್ಲೆಲ್ಲ ಆಫೀಸರ್ಸ್ಗಳಿಗೋಸ್ಕರ ಪೆಂಡಲ್ ಹಾಕಿ ಅವರೆಲ್ಲ ರೆಡಿ ಮಾಡಿದರು. ಸೊ ಅವರೆಲ್ಲ ಅಲ್ಲಿ ಕುತ್ಕೊಂಡು ನೋಡ್ತಿದ್ದಾರೆ. ನಮಗೆಲ್ಲ ಈ ಕಡೆ ಚೇರ್ಸ್ ಹಾಕಿ ನಾವು ಈ ಕಡೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇದ್ವಿ. ಪೆರೇಡ್ ಗ್ರೌಂಡ್ ಅಂತೂ ನಮ್ಮ ಕ್ಯಾಂಪಸ್ದು ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಈ ಥರ ಪೆರೇಡೆಲ್ಲ ನೋಡಿದಾಗ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕವರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಒಬ್ಬೊಬ್ಬರು ನೋಡಿ, ಇವರು ಎಷ್ಟು ಶಿಸ್ತಿಂದ ಎಷ್ಟು ಡಿಸಿಪ್ಲಿನಾಗಿ ಬರ್ತಿದ್ದಾರೆ. ಇಲ್ಲಿ IG ಸರ್ ಮತ್ತು DIG ಸರ್ ಇಬ್ಬರು ನಿಂತಿದ್ದಾರೆ. ಅವರಿಗೆ ಬಂದು ಸಲ್ಯೂಟ್ ಏನೋ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಅದು ನನಗೆ ಆ ಮೈಕಲ್ಲಿ ಹೇಳ್ತಾಯಿದ್ರು, ಅಷ್ಟು ನೀಟಾಗಿ ಅರ್ಥ ಆಗಲಿಲ್ಲ ಅದು. ಹಾಗಾಗಿ ಅಕಸ್ಮಾತ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಏನು ಮಾಡ್ತಾರೆ, IG ಸರ್ ಮತ್ತು DIG ಸರ್ಗೆ ಮೋಸ್ಟ್ಲಿ ಅವರು ಹೇಳ್ತಿದ್ದಾರೆ ಅನಿಸುತ್ತೆ. ಈ ಒಂದು ಗಾರ್ಡಿನಲ್ಲಿ ಹೋಗಾದ್ಮೇಲೆ ನೆಕ್ಸ್ಟ್ ಮಾರ್ಚ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಣುತ್ತೆ ಐ ಥಿಂಕ್. ಸೊ ಹಾಗಾಗಿ ಗಾಡಿ ಬರ್ತಿದೆ ನೋಡಿ. ಗಾಡಿ ಕೂಡ ತುಂಬ ಸ್ಪೀಡಲ್ಲಿ ಬರೋಲ್ಲ, ಒಂದೇ ಮೀಡಿಯಮ್ ಇದರಲ್ಲಿ ಸ್ಪೀಡಲ್ಲಿ ಹೋಗುತ್ತೆ. ಮೋಸ್ಟ್ಲಿ 20 ಸ್ಪೀಡಲ್ಲೇ ಹೋಗೋದು ಅಂತ ಕಾಣುತ್ತೆ. ಅದ್ರ ಮೇಲೆ ಹೋಗೋ ಆಗಿಲ್ಲ ಅದು. ಅವರು ಅಷ್ಟೇ ಎಷ್ಟು ಡಿಸಿಪ್ಲಿನಾಗಿ ಸಲ್ಯೂಟ್ ಮಾಡಿಕೊಂಡು ಎಷ್ಟು ನೀಟಾಗಿ ನಿಂತಿರ್ತಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಒಂಥರ ರೋಮಾಂಚನಕಾರಿಯಾಗಿರುವಂಥ ದೃಶ್ಯಗಳು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಯಾವಾಗಲೂ ಸಿಗಲ್ಲ. ನಾವು ಎಷ್ಟು ದಿನ ನಮ್ಮ ಹಸ್ಬೆಂಡ್ CRPFಲ್ಲಿ ಸರ್ವಿಸಲ್ಲಿ ಇರ್ತಾರೆ ಅಷ್ಟು ದಿನ ನಾವು ಇದನ್ನೆಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ಈ ಕಡೆಯಿಂದ ಹೋದರು, ನಾನು ಹತ್ತಿರದಲ್ಲಿಂದ ಬಂದಾಗಲೂ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ವೆಹಿಕಲ್ ಕೂಡ ನೋಡಿ ಹೇಗೆ ಅಷ್ಟೇ ಮೂಮೆಂಟಲ್ಲಿ ಬರುತ್ತೆ, ಅವರು ಅಷ್ಟೇ ಇದಾಗಿ ನಿಂತಿರ್ತಾರಲ್ಲಿ. ಎಲ್ಲ ಎಷ್ಟು ಗ್ರೂಪ್ಗಳು ಇರ್ತವೆ, ಏನಂತ ಕರೀತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ. ಅಷ್ಟು ಗ್ರೂಪ್ಗಳ ಮುಂದೆನೂ ಆ ಗಾಡಿ ಪಾಸ್ ಆಗುತ್ತೆ. ಆ ಗಾಡಿ ಪಾಸ್ ಆದಮೇಲೆ ಮಾರ್ಚ್ ಫಾಸ್ಟು ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. चिकमंगलुरु में आपने
ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಐ ಜಿ ಸರ್ ಎಲ್ಲಿ Hyderabad. ಸರ್ವಿಸ್ ಮಾಡಿದ್ದಾರೆ ನಮ್ಮ सहायक ಕರ್ನಾಟಕದಲ್ಲಿ, निर्देशक के ಥ್ರೋಟ್ ಇಂಡಿಯಾದಲ್ಲಿ ಎಲ್ಲ ಮಾಡಿದ್ದಾರೆ ಅಂತ. ಕರ್ನಾಟಕದಲ್ಲಿ विकास ಮೈಸೂರು, निगम ಬೆಳಗಾವಿ ಈ ಕಡೆ ಎಲ್ಲ ಮಾಡಿದ್ದಾರೆ ಅವರು. योगदान दिया। राष्ट्रीय डिजिटल अपराध अनुसंधान एवं प्रशिक्षण केंद्र की स्थापना में भी अब आरंभ हो रहा है परेड का सबसे आकर्षक और रोमांचकारी चरण मार्च पास्ट। सभी प्लाटूने अनुशासन, समन्वय एवं जोश के साथ माननीय मुख्य अतिथि को सलामी देते हुए मंच के सामने से गुजरेंगे। सभी दर्शकों से निवेदन है कि प्लाटूनों का हौसला। ಇವಾಗ ಮಾರ್ಚ್ ಫಸ್ಟ್ ಸ್ಟಾರ್ಟ್ ಆಗಿದೆ ನೋಡಿ. ಹಿಂದೆ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು, ಹಾಗಾಗಿ ನಾನು ಸ್ವಲ್ಪ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಒರಿಜಿನಲ್ ವಾಯ್ಸ್ನ ತುಂಬಾ ಚೆನ್ನಾಗಿ ನೋಡಿ, ನಮ್ಮ ಮುಂದೆನೇ ಪಾಸ್ ಆಗ್ತಾರೆ ಎಲ್ಲರೂ ಒನ್ ಬೈ ಒನ್. ಅಲ್ಲಿ ಐ ಜಿ ಸರು ಪೋಡಿಯಂ ಹತ್ರ ನಿಂತಿರ್ತಾರೆ ಸ್ಟೇಜ್ ಮೇಲೆ. ಸೊ ಐ ಜಿ ಸರ್ಗೆ ಮತ್ತು ಡಿ ಐ ಜಿ ಸರ್ಗೆ ಎಲ್ರಿಗೂ ಅವರು ಸಲ್ಯೂಟ್ ಮಾಡಿ ಮುಂದೆ ಬರ್ತಾರೆ. ಈ ಬ್ಲೂ ಡ್ರೆಸ್ ಹಾಕಿರುವಂಥವ್ರು ಬ್ಯಾಂಡ್ ಅವರು ಕೂಡ ಅವ್ರು ಪಾಸ್ ಆದ ತಕ್ಷಣ ಮುಂದೆ ಬರ್ತಾರೆ. ಇವರು ಕೂಡ ಪೊಲೀಸ್ ಮ್ಯೂಸಿಕ್ ಏನಿರುತ್ತೆ ಬ್ಯಾಂಡು ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಇವ್ರಿಗೆಲ್ಲ ಮೋಸ್ಟ್ಲಿ ಟ್ರೈನಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಪೊಲೀಸಲ್ಲೇ ವಾದ್ಯ ಎಲ್ಲ ಬರ್ತಾರೆ, ಹೊರಗಡೆ ಏನಕ್ಕೂ ಹೋಗೋ ಹಾಗೆ ಎಲ್ಲ. ಫೋಟೋಗ್ರಫಿನೂ ಪೊಲೀಸ್ ಅವರೇ ಮಾಡ್ತಾರೆ, ಬ್ಯಾಂಡು ಅದನ್ನೇ ಮಾಡ್ತಾರೆ, ಮ್ಯೂಸಿಕ್ಕು ಎಲ್ಲರೂ ಇರ್ತಾರೆ ಇಲ್ಲಿ. तृतीय प्लाटून जिसका नेतृत्व कर रहे हैं सब इंस्पेक्टर। यह प्लाटून साहस, धैर्य और दृढ़ संकल्प के प्रतीक है। माननीय मुख्य अतिथि महोदय को सलामी देते हुए आज के परेड कमांडर श्री कैलाश नाथ। आज के द्वितीय कमान के द्वारा मुख्य अतिथि महोदय को सम्मान। आज की इस भव्य परेड की तृतीय प्लाटून जिसका नेतृत्व कर रहे हैं इंस्पेक्टर टी सेंथिल कुमार, माननीय मुख्य अतिथि महोदय को सलामी देते हुए मंच से गुजरते हुए आज के इस भव्य परेड के तृतीय प्लाटून जिसका कार्य संभाला है सब इंस्पेक्टर पी राजू। अब मंच से गुजरने जा रही है चौथी प्लाटून जिसका नेतृत्व कर रहे हैं इंस्पेक्टर जी.डी. संतोष पवार, माननीय मुख्य अतिथि महोदय को सलामी देते हुए मंच से गुजर रही है। आज का इस भव्य परेड के पांचवी प्लाटून जिसका कार्य ಮಾರ್ಚ್ ಫಾಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಈ ಸಲ ಅಂತೂ ಫ್ರಂಟ್ ಲೈನಲ್ಲೇ ಕೂತಿರೋದ್ರಿಂದ ತುಂಬ ಚೆನ್ನಾಗಿ ನೋಡಿದ್ವಿ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಆ ಕಡೆ ತಿರುಗು ಅವರು ಹೇಗೆ ಡಿ ಐ ಜಿಗೆ ಮತ್ತು ಐ ಜಿಗೆ ಎಲ್ರಿಗೂ ಆಫೀಸರ್ಸ್ಗೆಲ್ಲ ಹೇಗೆ ಸಲ್ಯೂಟ್ ಮಾಡ್ತಾರೆ ಅಂತ ಹೇಳಿ. ಮತ್ತು ಅದಾದಮೇಲೆ ಹಾಗೆ ಸೇಮ್ ಅದೇ ಇದರಲ್ಲಿ ಯೂನಿಫಾರ್ಮಿಟಿನಲ್ಲಿ ಅಂತ ಏನು ಹೇಳ್ತಾರೆ ಹಾಗೆ ಅವರು ಮುಂದೆ ಹೋಗ್ತಾರೆ. ಅವ್ರು ಮತ್ತೆ ವಾಪಸ್ ಹೋಗಿ ಆ ಜಾಗದಲ್ಲಿ ಅವ್ರಿಗೆ ತಿಳಿಸಿರುವಂಥ ಅರೇಂಜ್ ಆಗಿರೋಂಥ ಪ್ಲೇಸಲ್ಲಿ ನಿಂತ್ಕೊಳ್ಳೋವರೆಗೂ ಕೂಡ ಇದೇ ಡಿಸಿಪ್ಲಿನಲ್ಲಿ ಇದೇ ಯೂನಿಫಾರ್ಮಿಟಿ ಇರುತ್ತೆ, ಕೋಆರ್ಡಿನೇಷನಲ್ಲೇ ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಹೋಗಿದ್ದೆ ಲೇಡೀಸು, ಅದನ್ನಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸರಿ ನಮ್ಮ ಮುಂದೆ ಬರಬಾರ್ದಾ ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಅವ್ರು ಮಾಡ್ಕೊಂಡು ಹೋದರು. ಇವರು ಚೆನ್ನಾಗೇ ಮಾಡಿದ್ರು. ಬಟ್ ಅಂದರೆ ಲೇಡೀಸು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅವ್ರುಗಳನ್ನು ನೋಡೋದಕ್ಕೆ. ಅವರು ಪುರುಷರಿಗೆ ಸಮಾನವಾಗೇ ಮಾಡ್ತಾರಲ್ಲ, ನಾವು ಏನು ಕಮ್ಮಿ ಇಲ್ಲ ಅಂತ. ಸೊ ಅದು ಒಂಥರ ಹೆಮ್ಮೆ ಅಂತಲೇ ಅನಿಸುತ್ತೆ. ಅದರಲ್ಲೂ ಸಿವಿಲ್ ಪೊಲೀಸ್ ಆದರೆ ಲೇಡೀಸ್ ಅದೊಂಥರ ಪರವಾಗಿಲ್ಲ. ಈ ಫೋರ್ಸಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಜಾಸ್ತಿ ಸ್ವಲ್ಪ ಕಷ್ಟವೂ ಇರುತ್ತೆ. ಲೇಡೀಸ್ ಅಂದರೆ ಗೊತ್ತಿರುತ್ತಲ್ಲ, ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಅವರು ಅದಕ್ಕೆ ಕರ್ತವ್ಯನೂ ಮಾಡಬೇಕಲ್ಲ. ಹಾಗಾಗಿ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ, ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಮಹಿಳೆಯರ ಬಗ್ಗೆ ಇದೊಂದು ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಪುರುಷರಿಗೆ ಸರಿ ಸಮಾನಾಗಿ ಮಹಿಳೆಯರು ಕೂಡ ದೇಶ ಸೇವೆ ಮಾಡ್ತಿದ್ದಾರಲ್ಲ, ಹಾಗಾಗಿ के लिए जीते हैं वही असली महान होते हैं, जो वतन के लिए मिटते हैं वही अमर जवान होते हैं। इसी राष्ट्र की भावना के साथ आज का यह भव्य परिला के या फिर प्राकृतिक आपदाओं के समय राहत कार हर चुनौती में सीआरपीएफ के जवान अग्रसर पंक्ति में खड़े मिलते हैं। बेंगलुरु की इस पावन धरती पर आज अनुशासन और देशभक्ति का ये जो संगम दिखाई दे रहा है, ये बहुत ही गौरवान्वित महसूस हो रहा है। देखिए इन कदमों का घोष, यह संदेश हमें वतन के नौजवान शहीद हो। यह है
ಇವಾಗ ಮಾರ್ಚ್ ಫಸ್ಟ್ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಅಂತ ನಿಗದಿಯಾಗಿರುವಂಥ ಒಂದು ಪ್ಲೇಸಲ್ಲಿ ಎಲ್ಲರೂ ನಿಂತ್ಕೊತಾ ಇದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಈ ದೃಶ್ಯ ಕಣ್ಣಲ್ಲಿ ತುಂಬ್ಕೊಳ್ಳೋದಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಶಿಸ್ತಿನಿಂದ ಎಲ್ಲರೂ ನಿಂತಿದ್ದಾರೆ ನೋಡಿ. ಇವಾಗ ಎಲ್ರದ್ದು ಮಾರ್ಚ್ ಫಸ್ಟ್ ಎಲ್ಲ ಮುಗೀತು. ಇವಾಗ 247 ಅಂತ ಒಂದು ನಮ್ಮ CRPF ಅಲ್ಲೇ ಒಂದು ಬಟಾಲಿಯನ್ ಇದೆ. ಅದು ಮಹಿಳಾ ಬಟಾಲಿಯನ್ ಅಂತಂದರೆ ಲೇಡೀಸ್ ಇರುವಂಥದ್ದು. ಸೊ ಅವರು ಒಂದು ಅಣುಕು ಪ್ರದರ್ಶನ ಕೂಡ ಮಾಡ್ತಾರೆ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಟೆರರಿಸ್ಟ್ಗಳು ಸಿವಿಲಿಯನ್ಸ್ನ ಹೇಗೆ ಅಟ್ಯಾಕ್ ಮಾಡಿದಾಗ ಅಥವಾ ಅವರು ಕರ್ಕೊಂಡೋಗಿ ಏನಾದರೂ ಇಟ್ಕೊಂಡಿದ್ದಾಗ ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಅವ್ರನ್ನ ಹೇಗೆ CRPF ಹೇಗೆ ಇವರು ನಮ್ಮನ್ನೆಲ್ಲ ಕಾಪಾಡ್ತಾರೆ ಈ ಥರ ಟೈಮ್ಗಳೆಲ್ಲ ಬಂದಾಗ, ಈ ಥರ ಘಟನೆಗಳೆಲ್ಲ ನಡೆದಾಗ ಅಂತ ಹೇಳಿ ತೋರಿಸ್ತಾರೆ. ಅದನ್ನಂತೂ ತುಂಬಾ ರೋಮಾಂಚನಕಾರಿಯಾಗಿತ್ತು ಅಂತಲೇ ಹೇಳ್ಬೋದು. ನಮಗೆ ಒಂಥರ ಭಯ ಆದಂಗೆ ಆಗ್ತಿದೆ. ಅವ್ರು ಎಷ್ಟು ಧೈರ್ಯವಾಗಿ ಅಕಸ್ಮಾತ್ ರಿಯಲ್ಲಾಗಿ ಆ ಥರ ಆದಾಗ ಅವರೆಷ್ಟು ಧೈರ್ಯವಾಗಿ ಮುನ್ನುಗ್ಗಿ ಹೋಗ್ತಾರಪ್ಪ ಅಂತ ಅಂದ್ಬಿಟ್ಟು ಅವ್ರ ಪ್ರಾಣನೇ ಪಣಕ್ಕಿಟ್ಟು ನಮ್ಗಳಿಗೋಸ್ಕರ ಮಾಡ್ತಾರಲ್ಲ. ಸೊ ಹಾಗಾಗಿ ಅದನ್ನು ನೋಡಲೇಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಏನು ವಿಡಿಯೋಗಳು, ಈ ಥರ ಪ್ರದರ್ಶನಗಳು ಎಲ್ರಿಗೂ ಸಿಗಲ್ಲ. ಸೊ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು. ಏನು ಹೇಳ್ತಾರೆ, ನಮ್ಮ ಸೈನಿಕರು ನಮ್ಗಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ, ಯಾವ್ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ, ಡ್ಯೂಟಿ ಎಲ್ಲ ಯಾವ ರೀತಿ ಮಾಡ್ತಾರೆ. ನಾವೆಲ್ಲ ಇಲ್ಲಿ ಆರಾಮಾಗಿರ್ತೀವಿ ಒಳಗಡೆ, ಬಟ್ ನಮಗೆ ಗೊತ್ತಾಗಲ್ಲ ಅಲ್ಲೆಲ್ಲ ಏನೇನು ನಡೆಯುತ್ತೆ, ಅವ್ರದ್ದು ಡ್ಯೂಟಿ ಎಲ್ಲ ಹೇಗಿರುತ್ತೆ ಅಂತ. ಬಟ್ ಇದೊಂದು ಸಣ್ಣ ಅಣುಕು ಪ್ರದರ್ಶನ ಇರುತ್ತೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದೆ, ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಬನ್ನಿ ನೋಡೋಣ. ನಾವೆಲ್ಲರೂ ಪರ್ಸ್ನಲಿ CRPF ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ, ಅವರ ಒಂದು ಕುಟುಂಬ ಆಗಿರೋದ್ರೆ ನಾವೆಲ್ಲ ಈ ಥರ ಒಂದು ಪ್ರದರ್ಶನಗಳಿಗೆ, ಈ ಥರ ಶೋ ಎಲ್ಲ ಮಾಡಿದಾಗ ನಾವು ತುಂಬ ಬೇಗ ಎಮೋಷನಲಿ ಕನೆಕ್ಟ್ ಆಗ್ತೀವಿ. ಯಾಕೆಂದರೆ ನಾವು ಹತ್ತಿರದಿಂದ ಇದೆಲ್ಲ ನೋಡಿರ್ತೀವಲ್ವ, ಅವ್ರು ಏನೇನು ಕಷ್ಟಪಡ್ತಾರೆ, ನಾವು ಹೇಗೆ ಸ್ಯಾಕ್ರಿಫೈಸ್ ಮಾಡ್ತೀವಿ. ನಾವು ಯಾವತ್ತು ಆ ಫ್ಯಾಮಿಲಿಗೆ ನಾವು ಜಾಯ್ನ್ ಆಗ್ತೀವೋ, ಒಂದು ಮದುವೆ ಆಗ್ತೀವೋ, ಅವ್ರ ಕುಟುಂಬಕ್ಕೆ ಸೇರ್ಕೋತೀವೋ, ಅವತ್ತೇ ನಾವೆಲ್ಲನೂ ಸ್ಯಾಕ್ರಿಫೈಸ್ ಮಾಡೋಕ್ಕೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಅಷ್ಟೇ. ನಾವೆಲ್ಲರೂ ಸ್ಯಾಕ್ರಿಫೈಸ್ ಮಾಡೋಕ್ಕೆ ನಾವು ರೆಡಿ ಇರಬೇಕು, ಅವರು ರೆಡಿ ಇರಬೇಕು. ನಮ್ಮ ಥ್ರೂ ಔಟ್ ದ ಲೈಫ್ ಹಾಗೇ ಇರ್ತವೆ, ರಿಟೈರ್ಡ್ ಆಗೋ ತನಕನೂ ಅಂತಲೇ ಹೇಳ್ಬೋದು. ಬಟ್ ಅದು ನಮ್ಗಳಿಗೆ ಅರ್ಥ ಆಗುತ್ತೆ, ಬಟ್ ಸಾಮಾನ್ಯ ಜನರಿಗೆ ಅಷ್ಟಾಗಿ ಅರ್ಥ ಆಗಲ್ಲ ಅದು. ಸೊ ಇವಾಗ ಎಲ್ಲ ಪೆರೇಡೆಲ್ಲ ಮುಗಿದ್ಮೇಲೆ ಒಂದು ಗ್ರೂಪ್ ಇತ್ತಲ್ಲ, ಆ ಗ್ರೂಪ್ ಆಫೀಸರ್ಸ್ಗಳೆಲ್ಲ ಬಂದು ಎಲ್ಲ ಸಲ್ಯೂಟ್ ಮಾಡಿ IG ಸರ್ಗೆ ಮತ್ತು DI ಸರ್ಗೆ ಹೋಗ್ತಾ ಇದ್ದಾರೆ. ಇವರು ಕೂಡ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ IG ಸರ್ ಎಲ್ರಿಗೂ ಪರ್ಸ್ನಲಾಗಿ ಎಲ್ಲರ ಜೊತೆ ಮಾತಾಡಿ ಪ್ರತಿಯೊಬ್ಬರ ಜೊತೆನೂ ಎಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಬ್ಯಾಂಡ್ ಅವ್ರು ಕೂಡ ಮತ್ತು ಪೆರೇಡ್ ಅವರೆಲ್ಲರೂ ನೋಡಿ ಇವಾಗೆಲ್ಲ ವಾಪಸ್ಸು ಅವರೆಲ್ಲ ಶಿಸ್ತು ಅದೇ ದಾರಿಲಿ ಹೋಗಬೇಕು ಅಂತ ಇರುತ್ತೆ, ಅದೇ ದಾರಿನಲ್ಲಿ ಅವರೆಲ್ಲರೂ ವಾಪಸ್ ಹೋಗ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಅನ್ಕೋಬೋದು ಏನಪ್ಪ ಇದರಲ್ಲಿ ಇವರು ಇಷ್ಟೊಂದು ಮಾತಾಡ್ತಿದ್ದಾರೆ ಅಂತ. ಬಟ್ ನಮ್ಗಳಿಗೆ ನಾವು ಹತ್ತಿರದಿಂದ ನೋಡಿದಾಗ ಅದೊಂಥರ ಏನೋ ಎಷ್ಟು ಪದಗಳೇ ಸಿಗಲ್ಲ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಹೇಳೋದಕ್ಕೆ. ದೂರದಿಂದ ನಾವೆಲ್ಲೋ TVನಲ್ಲೋ ಎಲ್ಲೋ ನ್ಯೂಸಲ್ಲಿ ನೋಡಿ ನಾವೆಲ್ಲ ನೋಡ್ತಿರ್ತೀವಿ. ನಾವು ಹತ್ತಿರದಿಂದ ನೋಡಿದಾಗ ನಮಗೆ ಅದು ನಾನು ಹೇಳಿದ್ನಲ್ಲ ಆವಾಗಲೇ, ತುಂಬ ಬೇಗ ನಾವು ಕನೆಕ್ಟ್ ಆಗೋಗ್ತೀವಿ. ಈ ಮಾಮೂಲಿ ಲೈಫಲ್ಲಿ ಏನಾಗುತ್ತೆ ಅಂತ ಅಂದರೆ, ಈಗ ನಮ್ಮದು ಫ್ಯಾಮಿಲಿ ಹೇಗಿರುತ್ತೆ ಅಂತ ಅಂದರೆ, CRPF ಆಗಿರ್ಬೋದು, BSF ಯಾವುದೇ ಮಿಲ್ಟ್ರಿ ಫ್ಯಾಮಿಲಿಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳಿಗೆ ನಾವು ಜೊತೇಲಿರ್ತೀವಿ ಅಂತ ಅನ್ನೋ ಗ್ಯಾರಂಟಿ ಇಲ್ಲ. ನಾವು ಅಲ್ಲಿ ಕರ್ಕೊಂಡೋಗಲ್ಲ, ಇಲ್ಲಿ ಕರ್ಕೊಂಡೋಗಲ್ಲ ಅಂತ ಬೇರೆಯವರೆಲ್ಲ ಬ್ಲೇಮ್ ಮಾಡೋ ಥರ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಲೈಫ್ ಹಾಗೇ ಇರುತ್ತೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ. ಅವ್ರುಗಳು ನಮ್ಮ ಜೊತೆ ಯಾವಾಗ ರಜೆಗೆ ಬರ್ತಾರೆ ಆವಾಗಲೇ ನಮಗೆ ಹಬ್ಬ, ಆವಾಗಲೇ ನಮಗೆ ಫಂಕ್ಷನ್ಗಳು. ನಾವು ಯಾವ ಫಂಕ್ಷನ್ಗಳಾಗಲಿ ಕಾರ್ಯಕ್ರಮಗಳಾಗಲಿ ಬೇರೆಯವ್ರ ಥರ ನಾವೇನು ಕಂಪ್ಲೇಂಟ್ ಮಾಡೋ ಹಾಗೂ ಇಲ್ಲ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಕೆಲವೊಂದು ಸಲ ನಮ್ಮ ಮಕ್ಕಳು ಬರ್ತಡೇಗೆ ಅವ್ರು ಇರಲ್ಲ, ಕೆಲವೊಂದು ಸಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗಳಿಗಿರಲ್ಲ, ಮನೇಲಿ ಹಬ್ಬ ಆದಾಗಿರಲ್ಲ, ಪರ್ಸ್ನಲ್ ಫ್ಯಾಮಿಲಿ ರಿಲೇಟಿವ್ಸ್ ಮದುವೆಗಳಿಗೆ ಅವ್ರು ಇರಲ್ಲ. ಎಲ್ಲರೂ ನಾವು ಇಷ್ಟಪಟ್ಟು ಮಕ್ಕಳ ಜೊತೆ ಹೋಗಬೇಕು ಅಂತ ಮಕ್ಕಳು ಆಸೆ ಪಟ್ಟಾಗಲೂ ಅವ್ರ ಜೊತೆಲಿರಲ್ಲ. ಎಲ್ಲದಕ್ಕೂ ನಾವು ಫ್ಯಾಮಿಲಿ ಮೆಂಬರ್ಸ್ ಆದರೂ ಅಷ್ಟೇ ತುಂಬ ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಎಲ್ಲನೂ ತಡ್ಕೊಂಡು ಎಮೋಷನಲಿ ಇರುವಂಥ ಶಕ್ತಿ ನಮಗೆ ಅದು ಆ ಫ್ಯಾಮಿಲಿ ನಾವು ಜಾಯ್ನ್ ಆದಾಗಲೇ ನಮಗೂ ಬಂದುಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಇದೊಂದು ಟೆಂಟ್ ಹಾಕಿದಾರಲ್ಲ, ಇದು ಒಂದು ಅಣುಕು ಪ್ರದರ್ಶನಕ್ಕೋಸ್ಕರ ಅಂತ ಮಾಡಿರೋದು. ಇವರು ನಮ್ಮ ಕರ್ನಾಟಕದವರೇನೆ, ಇವರಿಬ್ಬರೂ ನಮ್ಮ ಕರ್ನಾಟಕದವರೇನೆ. ಸೊ ಹಾಗಾಗಿ ಅವ್ರದ್ದು ವಿಡಿಯೋ ಮಾಡಿಕೊಂಡು ಅವರು CRPF ಅಲ್ಲಿ ವರ್ಕ್ ಮಾಡೋದು. ಸದ್ಯಕ್ಕೆ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇದು ಬಂದು ನಮ್ಮ ಸಾಮಾನ್ಯ ಜನಗಳು ಇರ್ತಾರಲ್ಲ, ಸೊ ಸಿವಿಲಿಯನ್ಸ್ ಅಂತ ನಾವೇನು ಹೇಳ್ತೀವಿ, ಅವರನ್ನು ಯಾರಾದರೂ ಟೆರರಿಸ್ಟ್ಗಳು ಅಥವಾ ನಕ್ಸಲೈಟ್ಸ್ ಯಾರೇ ಆಗಿರ್ಬೋದು, ಅವ್ರನ್ನ ಅಕಸ್ಮಾತ್ ಏನಾದ್ರು ಕಿಡ್ನ್ಯಾಪ್ ಮಾಡಿ ಆ ಥರ ಮಾಡ್ಕೊಂಡು ಏನಾದ್ರು ಕರ್ಕೊಂಡು ಹೋದಾಗ, ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಇದು ಮಾಡ್ಕೊಂಡಿದ್ದಾಗ ನಮ್ಮ CRPF ಅವರು ಹೇಗೆ ಅವ್ರನ್ನ ರಕ್ಷಿಸ್ತಾರೆ ಅಂತ ಹೇಳಿ ಒಂದು ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಅದು ತೋರಿಸ್ತಿರೋದು ಅಲ್ಲಿ ಇವಾಗ ನೀವು ಏನು ನೋಡ್ತೀರ ಮುಂದೆ ಅದೆಲ್ಲ ಲೇಡೀಸೇ ಮಾಡುವಂಥದ್ದು, ಲೇಡೀಸೇ ಅವ್ರನ್ನ ಸೇವ್ ಮಾಡೋದು. ಸೊ ನೋಡೋಣ ಬನ್ನಿ ಇವಾಗ.
ಮುಂದೆ ಹೋಗ್ತಿರೋರು ಮತ್ತು ಹಿಂದೆ 3 ಜನ ಬರ್ತಿರೋರು, ಅಲ್ಲಿಗೆ ಚೂಡಿದಾರ್ ಹಾಕಿರೋಂಥ ಇಬ್ಬರು ಸಾಮಾನ್ಯ ಸಿವಿಲಿಯನ್ಸು, ಇವರು 3 ಜನ ಬಂದರು ಟೆರರಿಸ್ಟ್ಗಳಂತ ಹೇಳ್ಬೋದು. ನೋಡಿ ಕರ್ಕೊಂಡೋಗಿ ಅವರು ಹೇಗೆ ಬಂಧಿಸಿಡ್ತಾರೆ ಅಂತ ಹೇಳಿ ಅವರನ್ನು ತೋರಿಸ್ತಿದ್ದಾರೆ. ಸಪ್ರೇಟಾಗಿ ಬಂಧಿಸಿಡ್ತಿದ್ದಾರೆ ಮತ್ತು ಅವ್ರಗಳ ಜೊತೆ ಕೂಡ ಒಬ್ಬೊಬ್ಬರು ಟೆರರಿಸ್ಟ್ಗಳು ಜೊತೆಲಿರ್ತಾರೆ, ಒಬ್ಬ ಮಾತ್ರ ಹೊರಗಡೆ ಕಾಯ್ತಾ ಇರ್ತಾನೆ. ಸೊ ಈ ಥರ ಒಂದು ಪ್ರೊಸೀಜರ್ ಇರುತ್ತೆ ಅವ್ರದ್ದು ಅಂತ ಹೇಳಿ, ಈ ಥರ ಮಾಡ್ತಾರೆ ಅಂತ ಯಾರಾದರೂ ಕಿಡ್ನಾಪ್ ಮಾಡಿದಾಗ ಹೊರಗಡೆ ಕಾಯ್ತಿದ್ದಾನೆ ಯಾರಾದರೂ ಬರ್ಬೋದು ಅಂತ ಹೇಳಿ. ನಮಗೆಲ್ಲ ಟಿ ವಿಲೆಲ್ಲ ನ್ಯೂಸಲ್ಲೆಲ್ಲ ಕೇಳಿರ್ತೀವಲ್ಲ ಇದನ್ನು, ಬಟ್ ಇವಾಗ ನಾವು ರಿಯಲಾಗಿ ನೋಡ್ತಿದ್ದೀವಿ ಇದನ್ನು. ಅದೇ ಒಂಥರ ತುಂಬ ರೋಮಾಂಚನಕಾರಿಯಾಗಿತ್ತು. ಆ ಕಡೆ ಸೈಡಲ್ಲಿ ನಿಂತಿರುವಂಥವ್ರು ಅವರು ಲೇಡೀಸ್ CRPF ಪರ್ಸ್ನಲ್ಸು, ಬಟ್ ಅವ್ರಿಗೆ ಇವಾಗ ಮೆಸೇಜ್ ಹೋಗಿದೆ ಅಂತ ಹೇಳಿ ಅವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಅವರೆಲ್ಲ ಏನೋ ಒಂದು ಮೀಟಿಂಗ್ ಥರ ಮಾಡ್ಕೋತಾರೆ. ಯಾವ ರೀತಿ ನಾವು ಅಟ್ಯಾಕ್ ಮಾಡಬೇಕು, ಯಾವ ರೀತಿ ನಾವು ನಾಗರಿಕರನ್ನ, ಸಾಮಾನ್ಯ ಜನರು ನಾವು ಹೇಗೆ ರಕ್ಷಿಸಬೇಕು, ಪ್ರಾಣ ಹೋಗ್ದೇ ಅವರನ್ನು ರಕ್ಷಿಸ್ಕೊಂಡು ಕರ್ಕೊಂಬರ್ಬೇಕು ಅನ್ನೋ ರೀತಿಯಲ್ಲಿ ಅವರು ಒಂದು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಆ ಕಡೆ ಸೈಡಲ್ಲೂ ಇದ್ದಾರೆ, ಲೆಫ್ಟಲ್ಲೂ ಇದ್ದಾರೆ ಮತ್ತು ರೈಟಲ್ಲೂ ಇದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ ನಾನು. ಅವರು ಯಾವ ರೀತಿ ಆ ಕಡೆಯಿಂದ ಮೂವ್ ಮಾಡಿಕೊಂಡು ನಿಧಾನಕ್ಕೆ ಸ್ಲೋ ಆಗಿ ಅಲ್ಲಿ ಕೂತಿರುವಂಥ ಟೆರರಿಸ್ಟ್ಗೆ ಕಾಣಿಸ್ಬಾರ್ದು, ಗೊತ್ತಾಗಬಾರ್ದು, ಆ ರೀತಿ ಅವರು ಯಾವ ರೀತಿ ಆ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾರೆ ನೋಡಿ. ಇವಾಗ ನಮಗಿಲ್ಲಿ ನೋಡ್ಬೇಕಾದ್ರೆ ಅನಿಸುತ್ತೆ, ಬಟ್ ಅವ್ರು ರಿಯಲಾಗಿ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಮನಸ್ಸಲ್ಲಿ ಆತಂಕ ಇರುತ್ತೆ, ಎಷ್ಟು ಭಯ ಇರುತ್ತೆ ಅಂತ ಅದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂಥರ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾವ್ಯಾವ ರೀತಿ ಬರ್ತಾರೆ ಅಂತ ಡೈರೆಕ್ಟಾಗಿ ಬರೋಕ್ಕೂ ಆಗಲ್ಲ ನೋಡಿ. ಅದು ಆಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾರೆ ನೋಡಿ. ಇವಾಗ ಆವಾಗಲೇ ಎಲ್ಲರೂ ಒಂದು ಮಾತಾಡ್ಕೊಂಡ್ರಲ್ಲ, ಸೊ ಆ ಕಮಾಂಡೋಗಳೆಲ್ಲ ಏನು ಮಾಡಿದ್ದಾರೆ, ಡಿವೈಡ್ ಆಗಿದ್ದಾರೆ. ಇವಾಗ ನಾವು ಯಾರು ಇಲ್ಲಿ ನಿಂತ್ಕೋಬೇಕು, ಯಾರು ಮುಂದೆ ಹೋಗಬೇಕು, ಅವ್ರನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲ್ಯಾನ್ ಪ್ರಕಾರ ಎಷ್ಟು ಜನ ಹಿಂದೆ ಇರಬೇಕು, ಎಷ್ಟು ಜನ ಹಿಂದೆ ಇರಬೇಕು, ಯಾವ ರೀತಿ ಅಕಸ್ಮಾತ್ ಏನಾದರೂ ಡೇಂಜರ್ ಬಂದಾಗ ಯಾವ ರೀತಿ ಅಂತ ಹೇಳಿ ನೋಡಿ. ಆ ಕಡೆಯಿಂದನೂ ಬರ್ತಿದ್ದಾರೆ ಮತ್ತು ಈ ಕಡೆಯಿಂದನೂ ಬರ್ತಿದ್ದಾರೆ. ಕಾಣಿಸ್ಕೋತಾ ಇಲ್ಲ, ಎರಡು ಕಡೆಯಿಂದನೂ ಬರ್ತಿದ್ದಾರೆ ಹತ್ರ ಟೆಂಟ್ ಹತ್ರ. ಬಟ್ ಈ ಟೆರರಿಸ್ಟ್ ಮುಂದೆ ಕೂತಿರುವಂಥ ಟೆರರಿಸ್ಟ್ಗೆ ಅದು ಕಾಣಿಸ್ತಾ ಇಲ್ಲ. ಅಲ್ಲೊಬ್ಬರು ನೀವು ನೋಡ್ಬೋದು, ಅಲ್ಲೊಂದು ಬ್ಲ್ಯಾಕ್ ಕಲರ್ದು ಒಂದು ಒಬ್ಬರು ಡ್ರಮ್ ಹಿಂದೆ ಒಬ್ಬರು ಕೂತಿದ್ದಾರೆ, ಮತ್ತು ಅಲ್ಲೊಂದು ಸಿಂಟೆಕ್ಸ್ ಇದೆ, ಅದರ ಹಿಂದ್ಗಡೆ ಒಬ್ಬರು ಕೂತಿದ್ದಾರೆ. ಇನ್ನೊಬ್ಬರು ಒಂದು ಬ್ಲ್ಯಾಕ್ ಕಲರ್ದು ಒಂದು ಏನು ಹೇಳ್ತಾರೆ ಗೊತ್ತಿಲ್ಲ, ಅದನ್ನು ಹಿಡ್ಕೊಂಡು ಬರ್ತಿದ್ದಾರೆ ನೋಡ್ಬೋದು. ಅವರೆಲ್ಲ CRPF ಮಹಿಳಾ ಬಟಾಲಿಯನ್ಸ್, ಲೇಡೀಸ್ ಬರ್ತಿರೋದು ಆ ಒಳಗಡೆ ಇರುವಂಥ ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ. रणनीति के साथ मूव करते हुए ये जाबाज कमांडो अपना ध्यान मंच की बाई ओर ले जाए। विषम परिस्थितियों में अदम्य साहस और धैर्य का परिचय देती हुई ट्रॉलिंग कर आड़ पकड़ती हुई QAT कमांडो। एक जवान दूसरे जवान को कवर दे रहा है। तेजी व जोश के साथ आगे बढ़ते हुए पोजीशन लेते हुए ये QAT कमांडो अपना ध्यान मंच की दाहिनी ओर ले जाए। विषम परिस्थितियों में साहस और धैर्य का परिचय देती हुई ट्रॉलिंग कर आड़ पकड़ती हुई QAT कमांडो। टारगेट बिल्डिंग के पास पहुंचते ही हमारे QAT कमांडो ने हिट स्ट्राइक पोजीशन लिया। आप देख सकते हैं अत्यंत चालाकी के साथ मूव करते हुए QAT कमांडो। टीम ने संतरी तैनात कर ऑलराउंड डिफेंस किया। एक कमांडो द्वारा विंडो को कवर किया जा रहा है, बाकी के कमांडो टैक्टिकल मूवमेंट करते हुए दीवार के किनारे पहुंचते हुए। एक एक कर पोजीशन को तेजी और अपना छुपाव रखते हुए दुश्मन के नजदीक पहुंचने की कोशिश करते हुए। पार्टी कमांडर के इशारे पर संतरी साइलेंसिंग के लिए चुस्ती व चालाकी के साथ आगे बढ़ते हुए महिला कमांडो।
रिकॉर्ड जब तक क्यूएटी टीम को देखते हैं उससे पहले ही हमारी महिला कमांडो द्वारा बिना किसी आवाज के पलक झपकते ही दुश्मन को ढेर कर दिया गया। ये जवान अत्यधिक फुर्तीलापन, जमीन व अपने हथियार का इस्तेमाल करने में निपुण होते हैं। धैर्य और साहस से ही रूम इंटरवेंशन की कार्यवाही हो सकती है। जवान एक एक कर पोजीशन को तेजी और अपना छुपाव रखते हुए दुश्मन के नजदीक पहुंचने की कोशिश कर रहे हैं। आप देख सकते हैं टीम ने संतरी तैनात कर ऑलराउंड डिफेंस दिया। रूम नंबर 2 के पास पहुंचते ही दरवाजे पर आईडी बरामद की गई। जिसे हमारी कमांडो के द्वारा सावधानी बरतते हुए चालाकी के साथ निष्क्रिय किया गया। अब आप देखने जा रहे हैं डबल एक्शन, दोनों कमरों में एक साथ धावा बोलना। रूम नंबर 1 में डायनेमिक एंट्री और रूम नंबर 2 में स्टन ग्रेनेड का इस्तेमाल करते हुए क्रॉस एंट्री होगी। दुश्मनों का दिल दहला देने वाला धमाका और खतरनाक एंट्री। कमरों में दाखिल होते ही हमारी वीरांगनाओं ने दुश्मनों पर गोलियों की बौछार करते हुए आतंकियों को मार गिराया। आतंकियों को हेडशॉट किया गया और अभी आपने देखा दोनों कमरों पर पूर्ण नियंत्रण हासिल कर लिया गया। बंधकों को बिना कोई नुकसान पहुंचाए सुरक्षित जांच की जा रही है। साथ ही आतंकियों को हेडशॉट करने के पश्चात एचएचएमडी द्वारा जांच की जा रही है ताकि कैजुअलिटी से बचा जा सके। मिलिटेंट के वेपन को क्यूएटी द्वारा कब्जे में ले लिया गया है। कुछ ही सेकंड के अंदर बंधकों को रेस्क्यू कर ऑल राउंड कवर देते हुए वाहनों की ओर ले जाते हुए हमारे क्यूएटी कमांडो बंधकों को रेस्क्यू कर ऑल राउंड कवर देते हुए वाहनों की ओर ले जाते हुए हमारे क्यूएटी कमांडो स्ट्रेचर का इस्तेमाल करते हुए आतंकियों को बाहर लाते हुए कमांडो साथ ही सिविल पुलिस को इस घटना के बारे में सूचित कर दिया गया है ताकि आगे की कार्यवाही की जा सके। कहावत है तुम्हारे जीने के मौके हजार हैं लेकिन मुझे एक का ही इंतजार है। इसीलिए किसी ने ठीक ही कहा है उग्रवाद एक सर्वविद्यमान है परंतु अदृश्य जानलेवा खौफ है। उग्रवाद का अस्तित्व भले ही अदृश्य हो लेकिन उसका हर कदम निर्दोष जीवन के ಸೊ ಇಷ್ಟು ವಿಡಿಯೋಗೂ ನಾನು ಎಲ್ಲೂ ವಾಯ್ಸ್ ಓವರ್ ಕೊಡಲಿಲ್ಲ, ಒರಿಜಿನಲೇ ಇರಲಿ, ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ. ಇವಾಗ ಸಿವಿಲಿಯನ್ಸ್ನ ಸೇವ್ ಮಾಡ್ಕೊಂಡು ಅವರು ಕರ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಹಿಂದಿ ಆಗುವಂಥವ್ರಿಗೆ ಇಲ್ಲ ಅಟ್ಲೀಸ್ಟ್ ದೃಶ್ಯ ನೋಡಿದವ್ರಿಗಾರು ಅರ್ಥ ಆಗುತ್ತೆ ಅವ್ರು ಹೇಗೆ ಅಂತ ಹೇಳಿ. ಅಲ್ಲಿ ಸೇವ್ ಆಗಿರುವಂಥ ಸಿವಿಲಿಯನ್ಸ್ನ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಇನ್ನೊಂದು ಗಾಡಿನಲ್ಲಿ ಏನು ಇಂಜೂರ್ ಆಗಿತ್ತು ಅಲ್ಲಿರುವಂಥ ಟೆರರಿಸ್ಟ್ಗಳಿಗೆ ಒಬ್ಬ ಸತ್ತೋಗಿದ್ದಾನೆ, ಇನ್ನು ಮಿಕ್ತವ್ರನ್ನ ಹಾಸ್ಪಿಟ್ಲಿಗೆ ಕೂಡ ಅವರು
ಕರ್ಕೊಂಡು ಹೋಗಿದ್ರು. ಇದು ಆಗಿತ್ತು ಇವತ್ತಿನ ಒಂದು ನಮ್ಮ CRPF ಪೆರೇಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಎಲ್ಲರೂ ಕೂಡ CRPF ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅದಾದಮೇಲೆ ಎಲ್ರಿಗೂ ಸ್ನ್ಯಾಕ್ಸ್ ಬೇರೆ ಇತ್ತು. ಸೊ ಎಲ್ಲರೂ ಸ್ನ್ಯಾಕ್ಸ್ ತೊಗೊಂಡು ಎಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇವರೆಲ್ಲರೂ ನಮ್ಮ CRPF ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಸೊ ನಾವೆಲ್ಲರೂ ಒಂದು ಕಡೆ ಸೇರಿಕೊಂಡಾಗ ನಮ್ಮದು ಅವ್ರದ್ದು ಲೈಫೆಲ್ಲ ಒಂದೇ ಥರ ಇರುತ್ತೆ. ಯಾಕೆಂದರೆ ಅವರು ನಾವೆಲ್ಲರೂ ಹಸ್ಬೆಂಡ್ಗಳು ಬೇರೆ ಕಡೆ ಇರ್ತಾರೆ, ಕೆಲವೊಬ್ಬರು ಮಾತ್ರ ಕೆಲವೊಂದು ವರ್ಷಗಳ ಜೊತೆಲಿರ್ತಾರೆ, ಮತ್ತು ಅವರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಆವಾಗ ನಾವೇ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ದುಃಖಕ್ಕೆ ಖುಷಿಗೆ ಎಲ್ಲರೂ ಬರೀ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳಾಗಲಿ ನಾವಾಗಲಿ ಎಲ್ಲ ಇರಬೇಕು. ಹಾಗಾಗಿ ನಮ್ಮದೇ ಒಂಥರ ಡಿಫ್ರೆಂಟ್ ಲೈಫ್ ಅಂತಲೇ ಹೇಳ್ಬೋದು. ಸಿವಿಲ್ ಲೈಫೇ ಬೇರೆ, ಹೊರಗಡೆ ಜನ ಸಾಮಾನ್ಯರದ್ದು. ನಮ್ಮದು ಮಿಲ್ಟ್ರಿ ಫ್ಯಾಮಿಲಿಯವ್ರದ್ದು ಲೈಫೇ ಬೇರೆ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.